ಹೊಸಕೋಟೆ. ಮೇಡಮ್ ಏನ್ ಈಗ ಅಕಾಲಿಕೋಟೆ ಬಿಸಿಲು ಈ ಪಾಟಿ ಬಿಸಿಲು ಇದೆ, ಹೊರಗಡೆ ಬರ್ಲಿಕ್ಕೆ ಹೆದರ್ತಿದ್ದಾರೆ ಜನ. ನಿಮ್ಗೆ ಯಾವ ತರದ ಅನುಭವಗಳಾಗಿದೆ? ಹೌದು, ತುಂಬಾನೇ ಅನುಭವಗಳಾಗ್ತಾ ಇದೆ. ತುಂಬಾನೇ ಬಿಸಿ ಇದೆ. ಅದರಲ್ಲೂ ಇತ್ತೀಚೆಗೆ ಒಂದೆರಡು ವಾರದಿಂದ ಅಂತೂ ತುಂಬಾನೇ ಜಾಸ್ತಿ ಬಿಸಿಲಾಗಿದೆ. ಹೊರಗಡೆ ಬರಕ್ಕಾಗಲ್ಲ, ಒಂದು ಏನಾರು ಒಂದು ಶಾಪಿಂಗ್ ಮಾಡಕ್ ಆಗೋದಿಲ್ಲ, ಯಾವ್ದಕ್ಕೂ ಬರಕ್ ಆಗ್ತಿಲ್ಲ. ತುಂಬಾನೇ ಬಿಸಿಲಾಗ್ತಾ ಇದೆ. ಮಧ್ಯಾಹ್ನ ಮನೇಲಿ ಇರ್ಲಿಕ್ಕೂ ಆಗಲ್ಲ. ಮನೆ ಒಳಗಡೆ ಅಂತೂ ಕರೆಂಟ್ ಇಲ್ಲ ಅಂದ್ರೂ ಇರಕ್ಕೆ ಆಗೋದಿಲ್ಲ. ತುಂಬಾನೇ ಕಷ್ಟ ಆಗ್ತಾ ಇದೆ. ಹೊರಗಡೆ ಬರಕ್ಕೂ ಆಗಲ್ಲ. ಹೊರಗಡೆ ಬರಕ್ಕೂ ತುಂಬಾನೇ ಕಷ್ಟ ಆಗ್ತಾ ಇದೆ. ಹೊರಗಡೆ ಬಿಸಿಲು. ಹೌದು. ಈಗ ಏನೊಂದು ಚಿಕ್ಕ ಮಕ್ಕಳಾಗ್ಲಿ ವಯಸ್ಸಾದವರಾಗ್ಲಿ ಈ ಒಂದು ಬಿಸಿಲಿಗೆ ತಡ್ಕೊಳಕ್ ಆಗುತ್ತಾ? ಹೌದು, ಆಗೋದಿಲ್ಲ. ತುಂಬಾನೇ ಕಷ್ಟ ಆಗ್ತಾ ಇದೆ. ನಮ್ಮ 2 ಜನ ಸೊಸೆದಿದ್ದಾರೆ ಐಟಿ, ಅವರು ಹೊರಗಡೆ ಡೈಲಿ ಡ್ಯೂಟಿಗೆ ಆಫೀಸ್ಗೆ ಹೋಗ್ಲೇಬೇಕು. ಆಫೀಸ್ಗೆ ಹೋಗೋದು ಅಂದ್ರೆ ಅವ್ರಿಬ್ರು ಅಯ್ಯೋ ಹೆಂಗ್ ಹೋಗೋದು ಅಂತ ಯೋಚನೆ ಮಾಡ್ಕೊಂಡು ಕೆಲ್ಸನೂ ಬೇಡ ಏನು ಬೇಡ ಅಂತೇಳಿ ಆತರ ಒಂದು ಡಿಸೈಡ್ ಮಾಡ್ತಾ ಇದಾರೆ. ಅಷ್ಟು ಬಿಸಿಲಿದೆ, ಬಿಸಿಲಿಗೆ ಹೋಗಕ್ಕೆ ಆಗೋದಿಲ್ಲ ಅಂತ ಹೇಳಿ. ಈ ಒಂದು ಭಾಗಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಏನು ಬಿಸಿಲು ನಾಡು ಬಳ್ಳಾರಿ ಮತ್ತೆ ರಾಯಚೂರು ಕಂಪೇರ್ ಮಾಡ್ಕೊಂಡ್ರೆ ಈಗ ಇಲ್ಲಿನ ಭಾಗಕ್ಕೆ ಹೆಂಗ್ ಅನ್ಸುತ್ತೆ? ಅದೇ ತರ ಇಲ್ಲಿದೆ ಅಂತಾನೆ ಈಗ ಅನಿಸ್ತಾ ಇದೆ ನಮಗೆ. ಯಾವ ತರ? ಆ ಬಳ್ಳಾರಿ ಮತ್ತೆ ಬೆಳಗಾಂ ಎಲ್ಲ ಇದೆ, ಆತರ ಇದೆ. ಅದೇ ತರ ಬಿಸಿಲು ಇಲ್ಲೂ ಇದೆ ಅಂತಾನೆ ಹೇಳ್ತಾರೆ. ಹೌದು, ಅಲ್ಲಿನ ಒಂದು ಫೀಲ್ ಇಲ್ಲೂ ಆಗ್ತಾ ಇದೆ. ಆಗ್ತಾ ಇದೆ ಸರ್, ತುಂಬಾನೇ ಆಗ್ತಾ ಇದೆ. ತುಂಬಾನೇ ಕಷ್ಟ ಆಗ್ತದೆ. ಹೊರಗಡೆ ಬರಕ್ಕೇನೆ ಹೆದರಿಕೆ. ಹೇಳಿದ್ನೆಲ್ಲ ನಮ್ ಸೊಸೆರಂತೂ ಹೊರಗಡೆ ಬರಕ್ಕೆ ಇತ್ತು. ನಿನ್ನೆ ಹೊರಗಡೆ ಹೋಗ್ಬಿಟ್ಟು ಬರಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತು ಹೊರಗಡೆನೆ ಹೋಗಿಲ್ಲ ಅವರು. ಅಷ್ಟು ಕಷ್ಟ ಆಗೋಗ್ಬಿಟ್ಟಿದೆ. ನಿಮ್ಮ ಹೆಸರು ಮೇಡಮ್? ವಾಣಿ ಅಂತೇಳಿ, ಹೊಸಕೋಟೆ.